ಮ್ಯಾಮ್, ಹಾಂ ಅಶ್ವಿನಿ, ಒಂದು ಪೇಷಂಟ್ಗೆ ಎಲ್ಲ ಸ್ಕ್ಯಾನ್ಗಳಲ್ಲೂ ಬೇರೆ ಬೇರೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಇದು ಕರೆಕ್ಟಾ ತಪ್ಪಾ? ದಿಸ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಒಂದು ಪೇಷಂಟ್ಗೆ ಒಂದು ಪ್ರೆಗ್ನೆನ್ಸಿನಲ್ಲಿ ಒಂದೇ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿನ ಫಿಕ್ಸ್ ಮಾಡಿರ್ತೀವಿ. ಆ್ಯಂಡ್ ದ ಬೆಸ್ಟ್ ಟೈಮಿಂಗ್ ಟು ಫಿಕ್ಸ್ ದಟ್ ಡೆಲಿವರಿ ಡೇಟ್ ವಿಲ್ ಬಿ ಅಟ್ ದ ಟೈಮ್ ಆಫ್ NT ಸ್ಕ್ಯಾನ್. NT ಸ್ಕ್ಯಾನಲ್ಲಿ ಬೇಬಿದು ಕ್ರೌನ್ ರಂಪ್ ಲೆಂತ್ ಮೆಷರ್ ಮಾಡಿ ನಾವು ಜೆಸ್ಟೇಷನಲ್ ಏಜ್ ಹಾಗೂ ಡೆಲಿವರಿ ಡೇಟ್ನ ಫಿಕ್ಸ್ ಮಾಡಿರ್ತೀವಿ. ಇದು ನಿಮ್ಮ ಪದೇ ಪದೇ ಸ್ಕ್ಯಾನ್ಗಳಲ್ಲಿ ಅದು ಚೇಂಜ್ ಆಗೋದಿಲ್ಲ. ಆ ಥರ ಚೇಂಜ್ ಆದರೆ ಮೇಜರ್ ಕ್ಲಿನಿಕಲ್ ಎರರ್ಸ್ ಆಗಿಬಿಡುತ್ತೆ. ಬೇಬಿ ಗ್ರೋತ್ ರೆಸ್ಟ್ರಿಕ್ಟೆಡ್ ಇದ್ದರೆ ಅಥವಾ ಲಾರ್ಜ್ ಫಾರ್ ಜೆಸ್ಟೇಷನಲ್ ಏಜ್ ಇದ್ದರೆ ನಮಗೆ ಅದು ಕರೆಕ್ಟಾಗಿ ಡಯಾಗ್ನೋಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ದಿಸ್ ವಿಲ್ ಲೀಡ್ ಟು ಬ್ಯಾಡ್ ಟೈಮಿಂಗ್ ಆಫ್ ಡೆಲಿವರಿ ಆ್ಯಂಡ್ ಇದರಿಂದ ಬೇಬೀಸ್ಗೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹೈ ರಿಸ್ಕ್ ಪ್ರೆಗ್ನೆನ್ಸೀಸಲ್ಲಿ ಇದರಿಂದ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ಆ್ಯಂಡ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ನೀವೇನಾದರೂ ಪ್ರೆಗ್ನೆಂಟ್ ಇದ್ದರೆ ನಿಮಗೆ ಒಂದೇ ಡೆಲಿವರಿ ಡೇಟ್ ಇರುತ್ತೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿ. ಅದು ಪದೇ ಪದೇ ಚೇಂಜ್ ಆಗೋದಿಲ್ಲ.